ನಮಸ್ಕಾರ. ಈ ಹಿಂದೆ ಅಂದರೆ ಮಾರ್ಚ್ 1, 2025 ಆವತ್ತಿನ ದಿನ ಅಂದು ವಿಶೇಷವಾಗಿ ನಾವೊಂದು ಭವಿಷ್ಯವಾಣಿಯನ್ನು ನುಡಿದಿದ್ವಿ. ಅದೇನಪ್ಪ ಅಂತಂದರೆ ಮಹಾನಾಯಕರ ಯುಗಾಂತ್ಯ. ಅದ್ರಲ್ಲಿ ನಾವೇನು ಮಾಡಿದ್ದೀವಿ, ಪ್ರಧಾನಿ, ಮಾಜಿ ಪ್ರಧಾನಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಷ್ಟ್ರಪತಿ, ರಾಜಕೀಯ ಚುಕ್ಕಾಣಿಯ ಒಂದು ಪ್ರಮುಖ ರಾಜಕಾರಣಿಗಳಿಗೆ ನಾವು ಚೇತಾವಣೆ ಕೊಟ್ಟಿದ್ದೀವಿ. ಏನಂತ, ನೀವು ಹುಷಾರಾಗಿರಿ, ಅಸ್ಯಾಸಿನೇಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತವ್ರಿಗಂತ ಚೇತಾವಣೆ ಕೊಟ್ಟಿದ್ದೀವಿ. ಯಾವುದೇ ಒಬ್ಬ ಪೊಲಿಟಿಕಲ್ ಲೀಡರ್ನ ಯುಗಾಂತ್ಯ ಅಂತಂದರೆ ಎರಡು ಥರ ಆಗುತ್ತೆ. ಅವನ ಪೊಲಿಟಿಕಲ್ ಕರಿಯರ್ ಕ್ಲೋಸ್ ಆಗುತ್ತೆ, ಅಥವಾ ಅವ್ರು ಯಾವುದೋ ಒಂದು ಅನಾರೋಗ್ಯದಿಂದ ಆಗಲಿ ಅಥವಾ ಯಾವುದೋ ಒಂದು ದುರ್ಘಟನೆಯಿಂದ ಅವರು ಸಾವನ್ನಪ್ಪುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ವಿಶೇಷವಾಗಿ ಈ ಥರ ಗ್ರಹಗಳು ಮೈತ್ರಿಕೂಟ ಯಾವ ಥರ ಬಂದಿದೆ ಅಂತಂದರೆ ಪ್ರಮುಖ ರಾಜಕಾರಣಿಗಳಿಗೆ ಇದು ಟಾರ್ಗೆಟ್ ಮಾಡ್ತಾಯಿದೆ, ನೇತಾ ಪ್ಲಸ್ ಅಭಿನೇತ. ಇದನ್ನು ಮಾರ್ಚ್ 1, 2025 ದಿನದಂದು ನಾವು ಆ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಅದಾದ ನಂತರ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಅಸ್ಯಾಸಿನೇಷನ್ ಲೀಡರ್ ಯುಗಾಂತ್ಯ ಅನ್ನುವಂಥ ಟೈಟಲಿಂದಲೇ ನಾವು 2-3 ಸಂಚಿಕೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರುಗಳ ಬಗ್ಗೆ ಒಂದು ಸುದ್ದಿ ಹರಡ್ತಾ ಇದೆ. ಅದೇನಪ್ಪ ಅಂತಂದರೆ ಅವರಿಗೆ ಒಂದು ಅಸ್ಯಾಸಿನೇಷನ್ಗೆ ಒಂದು ಪ್ರಯತ್ನ ಮಾಡಲಾಗಿತ್ತು. ದೈವಾನುಗ್ರಹದಿಂದ ಅವರು ಅವೆಲ್ಲ ಕಂಟಕಗಳಿಂದ ಪಾರಾಗಿ ಅವರು ಸುರಕ್ಷಿತವಾಗಿದ್ದಾರೆ. ಈಗ ಅವ್ರಿಗೆ ಆವರಿಸಿರುವಂಥ ಈ ಒಂದು ಕಂಟಕ ಅನ್ನೋದು ಇದು ಇಲ್ಲಿಗೆ ನಿಂತಿಲ್ಲ. ಇನ್ನು ಮುಂದೆ ಕೂಡ ಈ ಥರ ಎಫೆಕ್ಟ್ಗಳು ಅವ್ರ ಮೇಲೂ ಇದೆ, ಪ್ರಧಾನಿ ಮೇಲಿದೆ, ಮಾಜಿ ಪ್ರಧಾನಿ ಮೇಲಿದೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ರಾಜಕೀಯ ಪ್ರಮುಖ ನೇತಾರುಗಳಿದೆ. ಇವ್ರಿಗೆ ಯಾವುದೇ ಥರ ಅಂತ ಒಂದು ಆರೋಗ್ಯ ಸ್ಥಿತಿಯಿಂದ ಮರಣಗಳಾಗುವಂಥದ್ದು ಅಥವಾ ಅಸ್ಯಾಸಿನೇಷನ್ ಆಗುವಂಥದ್ದು ಅಥವಾ ಅವರ ಪೊಲಿಟಿಕಲ್ ಕರಿಯರೇ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಇದನ್ನು ನಾವು ಪದೇ ಪದೇ ಮಾರ್ಚ್ 1 ಪದೇ ಒಂದು ಚೇತಾವಣೆ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ರಾಜ್ ನ್ಯೂಸಲ್ಲಾಗಲಿ, ನಮ್ಮ ಶಂಕರ ವಾಹಿನಿಯಲ್ಲಾಗಲಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು 2-3 ಎಪಿಸೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಅದರ ಡಿಟೇಲ್ ಕೂಡ ನಿಮಗೆ ನೋಡ್ಕೋಬೋದು. ನಾವೊಂದು ಪ್ರಧಾನಿಗಳಿಗೆ ಇನ್ನೂ ದೇವರು ಆಯಸ್ಸನ್ನು ಕೊಡಲಿ ಮತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ನಮ್ಮ ನರೇಂದ್ರ ಮೋದಿಯವರು ಅಂತ ದೇವರಲ್ಲಿ ಒಂದು ಹಾರೈಕೆ ಮಾಡ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.